ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ ರಿಟೈರ್ಮೆಂಟ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಾಬ್ಲಮನ್ನು ನೋಡುವ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ಅಮಿತ್, ಭೀಮ್ ಆ್ಯಂಡ್ ಚಂದ್ರು who are partners in a firm sharing profits according to their capitals. ಬಹಳ ಇಂಪಾರ್ಟೆಂಟ್, ಇಲ್ಲಿ ಸ್ವಲ್ಪ ಸರಿಯಾಗಿ ಗಮನಿಸಿ. who are partners in a firm sharing profits according to their capitals as on March 31st 2018 was as under. ಬ್ಯಾಲೆನ್ಸ್ ಶೀಟನ್ನು ಹೇಳಿದ್ದಾರೆ, ಬೇರೆ ಬೇರೆ ಐಟಮ್ಗಳನ್ನು ಅಸೆಟ್ ಸೈಡಲ್ಲಿ ಲೈಬ್ರರಿ ಸೈಡ್ಗಳಲ್ಲಿ ಹೇಳಿದ್ದಾರೆ. ಅದನ್ನು ನೆಕ್ಸ್ಟ್ ನಾವು ಸಾಲ್ವ್ ಮಾಡ್ತಾ ಹೋದಾಗೆ ನೋಡ್ತಾ ಹೋಗುವ. On that date, Bhima decided to retire from the firm and was paid for his share in the firm subject to the following. On the date Bhima decided to retire, ಭೀಮಾ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಹೊಂದುತ್ತಾನೆ. ಅಂದರೆ ಅಮಿತ್, ಭೀಮಾ ಮತ್ತು ಚಂದ್ರು ಅಂತ ಹೇಳುವಂಥ ಪಾರ್ಟ್ನರ್, ಅದರಲ್ಲಿ ಭೀಮಾ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಹೊಂದುತ್ತಾನೆ. ಏನೆಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ನೋಡ, 1 by 1 ಕೊಟ್ಟಿದ್ದಾರೆ. ನಂಬರ್ 1, ಬಿಲ್ಡಿಂಗ್ಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ 20%. ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದ್ರೆ ಬಿಲ್ಡಿಂಗ್ನ ವ್ಯಾಲ್ಯೂ ಜಾಸ್ತಿ ಆಗಿದೆ. ನೆಕ್ಸ್ಟ್ ಎರಡನೇದು, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಟು ಬಿ ಇನ್ಕ್ರೀಸ್ಡ್ ಟು 15% ಆನ್ ದಿ ಡೆಟಾರ್ಸ್. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಅಂತ ಹೇಳಿದ್ರೆ PBD ಅದು 15% ಇನ್ಕ್ರೀಸ್ ಆಗಿದಂತೆ. ಸರಿ, ಅಂದರೆ ಲಯಬಿಲಿಟಿ ಜಾಸ್ತಿ ಆಯಿತು ಅಂತೇಳಿ ಅರ್ಥ. ಸೊ ಎಕ್ಸ್ಪೆನ್ಸ್ ಬಿಲ್ಡಿಂಗ್ ಆರ್ ಟು ಬಿ ಅಪ್ರಿಸಿಯೇಟೆಡ್ ಬೈ 20%, ಅದು ಇನ್ಕಮ್ ಆಗುತ್ತೆ, ನಮಗೆ ಗೈನ್ ಆಗುತ್ತೆ. ಸೊ ಅದನ್ನು ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಬರಿತೇವೆ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಇನ್ಕ್ರೀಸ್ ಟು 15% ಆನ್ ಡೆಟಾರ್ಸ್, ಲಯಬಿಲಿಟಿ ಜಾಸ್ತಿ ಆದದ್ದು. ಸೊ ಹಾಗಾಗಿ ಡೆಬಿಟ್ ಸೈಡಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಬರಿತೇವೆ. ಮೆಷಿನರಿ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20%. ಮೆಷಿನರಿ ಡಿಪ್ರಿಸಿಯೇಟ್ ಆಗಿದೆ. ಡಿಪ್ರಿಸಿಯೇಟ್ ಅಂತ ಹೇಳಿದ್ರೆ ಮೆಷಿನರಿಯ ವ್ಯಾಲ್ಯೂ ಕಡಿಮೆ ಆಗಿದೆ, ಅದನ್ನು ಅದು ನಮಗೆ ಲಾಸ್. ಸೊ ಹಾಗಾಗಿ ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ನಾವು ಬರಿತೇವೆ. ಆಮೇಲೆ ಗುಡ್ ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ₹72,000 and retiring partner's share is adjusted through the capital accounts of the remaining partner. Goodwill of the firm valued at ₹72,000 and the retiring partner's share is adjusted through capital accounts of the remaining partner. ರಿಮೈನಿಂಗ್ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ ಮಾಡಬೇಕಂತೆ. ಯಾವುದನ್ನು? ಗುಡ್ವಿಲನ್ನು. ಗುಡ್ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ₹72,000, ₹72,000 ಫರ್ಮಿನ ಗುಡ್ವಿಲ್. ಅದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ಸ್ನ ಶೇರ್ ಇದೆಯಲ್ವ, ಅಂದರೆ ಭೀಮನ ಶೇರನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಭೀಮನ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ಅದನ್ನು ಏನು ಮಾಡಬೇಕು, ನಾವು ಅವರ ರಿಮೈನಿಂಗ್ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಂತೆ. ಮಾಡುವ ಅದು ನೆಕ್ಸ್ಟ್. ಆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಾಲ್ವ್ ಮಾಡೋ ಮೊದಲು ನಾವು ಅದನ್ನು ನೋಡುವ. Next, the capital of the new firm is fixed at ₹1,20,000 and it should be adjusted equally. It should be adjusted equally among the continuing partners. The capitals of the new firm, capital of the new firm is fixed. ಅಂದರೆ 1,20,000 ಅಂದರೆ ಹೊಸ ಫರ್ಮಿನ ಹೊಸ ಕ್ಯಾಪಿಟಲ್. ಅಂದರೆ ಭೀಮಾ ರಿಟೈರ್ಮೆಂಟ್ ಆದ ನಂತರ ಅಮಿತ್ ಮತ್ತು ಚಂದ್ರನ ಕ್ಯಾಪಿಟಲ್ ಅನ್ನು ಅವರು ಹೇಳಿದ್ದಾರೆ 1,20,000 ಫರ್ಮಿನ ಕ್ಯಾಪಿಟಲ್. ಅದು ಹೇಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಳ್ತಾರಂತೆ? ಈಕ್ವಲಿ, ಇಬ್ಬರು ಕೂಡ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಳ್ತಾರಂತೆ. ಕಂಟಿನ್ಯೂಯಿಂಗ್ ಆಗುವಂಥ ಪಾರ್ಟ್ನರ್ಸ್. ಆಮೇಲೆ ಏನು ಅಡ್ಜಸ್ಟ್ಮೆಂಟ್ಗಳು ಇರ್ತವೆ, ಅಂದರೆ ಯಾವೆಲ್ಲ ಅಡ್ಜಸ್ಟ್ಮೆಂಟ್ಗಳು ನಮಗೆ ಸಿಗ್ತದೆ ಅದನ್ನು ನಾವು ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ದಿಸ್ ಇಸ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು, ಈ ಪ್ರಾಬ್ಲಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್. ಮೊದಲು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವ ಮೊದಲು ನಮಗೆ ಒಂದು ಪಾಯಿಂಟ್ ಕರೆಕ್ಟಾಗಿ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ಪುನಃ ನಾನು ಫಸ್ಟ್ ಒಂದು ಸೆಂಟೆನ್ಸನ್ನು ಓದ್ತಾ ಇದ್ದೇನೆ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ಅಮಿತ್, ಭೀಮಾ ಆ್ಯಂಡ್ ಚಂದ್ರು ಹೂ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಕಾರ್ಡಿಂಗ್ ಟು ದೇಯರ್ ಕ್ಯಾಪಿಟಲ್ಸ್. ಅಕಾರ್ಡಿಂಗ್ ಟು ದೇಯರ್ ಕ್ಯಾಪಿಟಲ್ಸ್ ಅಂತೇಳಿ ಹೇಳಿದ್ದಾರೆ. ಅಂತ ಹೇಳಿದರೆ ಅವರ ಪ್ರಾಫಿಟ್ ಅಥವಾ ಲಾಸ್ ಶೇರಿಂಗ್ ರೇಷಿಯೋ ಅವರು ಹಾಕಿದಂಥ ಬಂಡವಾಳದ ಆಧಾರದ ಮೇಲೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರಿ, ನಮಗೆ ಬಂಡವಾಳ ಎಲ್ಲಿ ಸಿಗ್ತದೆ? ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಬೇಕು ನಾವು. ಅಮಿತ್ನ ಕ್ಯಾಪಿಟಲ್ ಹೇಳಿದ್ದಾರೆ. ಅಮಿತ್ಸ್ ಕ್ಯಾಪಿಟಲ್ 80,000. ಅಮಿತ್ಸ್ ಕ್ಯಾಪಿಟಲ್ 80,000. ನೆಕ್ಸ್ಟ್ ಭೀಮ್ಸ್ ಕ್ಯಾಪಿಟಲ್ 40,000. ಭೀಮ್ಸ್ ಕ್ಯಾಪಿಟಲ್ 40,000. ಆಮೇಲೆ ಚಂದ್ರನ ಕ್ಯಾಪಿಟಲ್
40,000. ಅಂದರೆ ಯಾಕೆ ಬರ್ದಿದ್ದೇವೆ ಅಂತ ಕೇಳಿದರೆ ಅಲ್ಲಿ ಹೇಳ್ತಾ ಇದ್ದಾರೆ ಕ್ಯಾಪಿಟಲ್ ಅಕೌಂಟ್ಸ್ ಪ್ರಾಫಿಟ್ ಅಥವಾ ಲಾಸ್ ಶೇರಿಂಗ್ ರೇಷಿಯೋ ಅವರು ಹಾಕಿದಂಥ ಬಂಡವಾಳದ ಆಧಾರದ ಮೇಲೆ ನಾವು ಕ್ಯಾಪಿಟಲನ್ನು ಪ್ರಾಫಿಟ್ ಅಥವಾ ಲಾಸ್ ಶೇರಿಂಗ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಟೋಟಲ್ ಆಗಿ ಅಮಿತ್, ಭೀಮ್ ಮತ್ತು ಚಂದ್ರು ಇವರು ಹಾಕಿದಂಥ ಬಂಡವಾಳದ ಆಧಾರದ ಮೇಲೆ ಅವರ ಕ್ಯಾಪಿಟಲನ್ನು ಡಿಸೈಡ್ ಮಾಡಿ ಅಂತೇಳಿ. ಸೊ ಹಾಗಾಗಿ ನಾವು ಬರೆದಿದ್ದೇವೆ ಅಮಿತ್ನ ಕ್ಯಾಪಿಟಲ್ 80,000, ಭೀಮಿನ ಕ್ಯಾಪಿಟಲ್ 40,000, ಚಂದ್ರನ ಕ್ಯಾಪಿಟಲ್ 40,000. ಹೇಗೆ ಇದನ್ನು ಮಾಡುವಂಥದ್ದು, ಅವರ ಪ್ರಾಫಿಟ್ ಅಥವಾ ಲಾಸ್ ಶೇರ್ ರೇಷಿಯೋವನ್ನು ಕಂಡುಹಿಡಿಯುವಂಥದ್ದು ಹೇಗೆ? 80,000, 40,000 ಆ್ಯಂಡ್ 40,000 ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್, 4 ಸೊನ್ನೆಗಳಿಗೆ 4 ಸೊನ್ನೆಗಳು ಕಟ್ಟಾಗಿ ಹೋಗ್ತದೆ. ಸೊ ಹಾಗಿದ್ದಾಗ 8:4:4 ಬಂತು. ಓಕೆ, ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಆಗ್ತದೆ, ಇನ್ನೂ ಅದನ್ನು ಸರಳ ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂತ 4ರ ಮಗ್ಗಿಲಿ 8 ಭಾಗಿಸಿ ಹೋಗ್ತದೆ. ಸೊ ಹಾಗಾಗಿ 4 2 8, 4 1 4, 4 1 4 ಅಂತ ಹೇಳಿದ್ರೆ 2:1:1 ಅಂತ ಹೇಳಿದ್ರೆ 4 1s are 4, 4 1s are 4, 4 2s are 8. ಸೊ ಹಾಗಾಗಿ 2:1:1 is a ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅಮಿತ್, ಭೀಮ್ ಆ್ಯಂಡ್ ಚಂದ್ರು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲ, ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅಮಿತ್, ಭೀಮ್ ಆ್ಯಂಡ್ ಚಂದ್ರು ಈಸ್ 2:1:1. 2:1:1. ಓಕೆ, ಹಾಗಾದರೆ ನಾವು ಮುಂದೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಓಕೆ, ಅಡ್ಜಸ್ಟ್ಮೆಂಟ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗುವ ನಾವು. ಫಸ್ಟ್ ಆಫ್ ಆಲ್, ಆನ್ ದ ಅಬೌವ್ ಡೇಟ್ ದ ಭೀಮ್ ಡಿಸೈಡೆಡ್ ಟು ರಿಟೈರಿಂಗ್ ಫ್ರಮ್ ದ ಫರ್ಮ್. ಆಗಲೇ ಹೇಳಿದೆ, ಭೀಮ್ ರಿಟೈರ್ಮೆಂಟ್ ಆಗ್ತಾನೆ. ಆಮೇಲೆ ಫಾಲೋವಿಂಗ್ ಅಡ್ಜಸ್ಟ್ಮೆಂಟ್ಸ್ ಆರ್ ಗಿವನ್, ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಈಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ 20% ಅಂತಲೇ ಹೇಳಿದ್ದಾರೆ. ಬಿಲ್ಡಿಂಗ್ ಈಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ, ಅಪ್ರಿಸಿಯೇಟ್ ಅಂತ ಹೇಳಿದ್ರೆ ಬಿಲ್ಡಿಂಗಿನ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತೇಳಿ. ಸೊ ಹಾಗಿದ್ದಾಗ ಅದನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರೀತೇವೆ, ಬೈ ಬಿಲ್ಡಿಂಗ್ ಅಕೌಂಟ್. ಬೈ ಬಿಲ್ಡಿಂಗ್ ಅಕೌಂಟ್. ಎಷ್ಟಿದೆ ಬಿಲ್ಡಿಂಗ್? 20% ಇನ್ಕ್ರೀಸ್ ಆಗಿದೆ ಅಂತೆ. ಬಿಲ್ಡಿಂಗ್ನ ಮೇಲೆ ಕೊಟ್ಟಿರುವಂಥ ಪ್ರಾಬ್ಲಮಿನ ಅಸೆಟ್ ಸೈಡ್ನಲ್ಲಿ ಹೇಳಿದ್ದಾರೆ 1 lakh. 1 lakh is the value of building. So 1 lakh into 20/100. 20/100 ಹಾಗಿದ್ದಾಗ ನಮಗೆ 20,000 is the appreciation value of a building. ಬಿಲ್ಡಿಂಗಿನ ಅಪ್ರಿಸಿಯೇಷನ್ ವ್ಯಾಲ್ಯೂ 20,000, 20,000ದಷ್ಟು ಬಿಲ್ಡಿಂಗ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅದು ನಮಗೆ ಗೈನ್ ಆಗತ್ತೆ. ಸೊ ಅದನ್ನು ನಾವು ಎಲ್ಲಿ ಬರ್ದೇವೆ, ಯಾವ ಟು ರೆಕಾರ್ಡ್ ಇಟ್ಟಿಂದ ನಾವು ಇದನ್ನು ಲಯಬಿಲಿಟಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ನಾವು ಅದನ್ನು ಬರ್ದಿದ್ದೇವೆ. ನೆಕ್ಸ್ಟ್, ಎರಡನೇ ಅಡ್ಜಸ್ಟ್ಮೆಂಟ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಈಸ್ ಟು ಬಿ ಇನ್ಕ್ರೀಸ್ಡ್ ಟು, ನೋಡಿ, ಇನ್ಕ್ರೀಸ್ಡ್ ಟು 15% ಆನ್ ಡೆಟಾರ್ಸ್. 15%ವರೆಗೆ ಜಾಸ್ತಿ ಆಗಿದೆ. ಇನ್ಕ್ರೀಸ್ಡ್ ಟು ಅಂತ ಹೇಳಿದ್ರೆ ಅಲ್ಲಿಯವರೆಗೆ ಜಾಸ್ತಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸ್ ಶೀಟನ್ನು ಗಮನಿಸಬೇಕು ನಾವು. ಡೆಟಾರ್ಸ್ ಇನ್ನರ್ ಕಾಲಮಲ್ಲಿ 20,000 ಕೊಟ್ಟಿದ್ದಾರೆ, ಲೆಸ್ PBD 1,000 ಅಂತೇಳಿ ಹೇಳಿದ್ದಾರೆ. ಡೆಟಾರ್ಸ್ ಇನ್ನರ್ ಕಾಲಮಲ್ಲಿ 20,000, ಲೆಸ್ PBD 1,000. ಈ 1,000 ಅಂತ ಹೇಳಿದ್ರೆ ಓಲ್ಡ್ ರಿಸರ್ವ್ ಅಂತ ಹೇಳಿದ್ರೆ ಆಲ್ರೆಡಿ ಇದ್ದಂಥ ರಿಸರ್ವ್ 1,000. ಅದರ ಜೊತೆಗೆ ಅಡ್ಜಸ್ಟ್ಮೆಂಟ್ ನಂಬರ್ 2 ಏನು ಹೇಳ್ತಾ ಇದೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಈಸ್ ಟು ಬಿ ಇನ್ಕ್ರೀಸ್ಡ್ ಟು 15%. 15%ವರೆಗೆ ಜಾಸ್ತಿ ಆಗಿದಂತೆ. ಸೊ ಟೋಟಲಿ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಅಂತೇಳಿ ಅರ್ಥ. ಸೊ ಇದು ನಮಗೆ ಲಾಸ್. ನಾವಿದನ್ನು ಡೆಬಿಟ್ ಸೈಡ್ನಲ್ಲಿ ಬರಿಬೇಕು. ಟು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಟು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಇದನ್ನ ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು? ಇನ್ಕ್ರೀಸ್ಡ್ ಟು ಅಂತ ಹೇಳಿದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುವಂಥ ವಿಷಯ ಇದು. ಇನ್ಕ್ರೀಸ್ಡ್ ಬೈ, ರೆಡ್ಯೂಸ್ಡ್ ಬೈ. ಸೊ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ ಆಗುತ್ತೆ ಇದು. ಇನ್ಕ್ರೀಸ್ಡ್ ಟು ಅಂತ ಹೇಳಿದರೆ 15%ವರೆಗೆ ಜಾಸ್ತಿ ಆಗಿದೆ. ಕಳೆದ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು 1,000, ಈಗ ಪುನಃ 15%ವರೆಗೆ ಜಾಸ್ತಿ ಆಗಿದೆ. ಹಾಗಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 15% ಅಂತ ಹೇಳಿದ್ದಾರೆ. ಸೊ 20,000 ಇಂಟು 15/100. 20,000 ಇಂಟು ಡೆಟಾರ್ಸಿನ ವ್ಯಾಲ್ಯೂ ಇನ್ನರ್ ಕಾಲಮಲ್ಲಿ ಹೇಳಿದ್ದಾರೆ 20,000. ನೆಕ್ಸ್ಟ್ 15% ಅಲ್ಲಿ ನಮಗೆ ಹೇಳಿದ್ದಾರೆ. ಸೊ 15% ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದಾಗ 3,000 ಆಯಿತು. ಸೊ 3,000 ಇಸ್ ಅ ಟೋಟಲ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಆದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಈಸ್ ಇನ್ಕ್ರೀಸ್ಡ್ ಟು 15% ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ 3,000ದಷ್ಟು ಜಾಸ್ತಿ ಆಯಿತು. ಕಳೆದ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದಾರೆ 1,000, ಬ್ಯಾಲೆನ್ಸ್ ಶೀಟ್ನಲ್ಲಿ 1,000 ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಓಲ್ಡ್ ರಿಸರ್ವ್ ಇರುವಂಥದ್ದು 1,000. ಈಗ ಇರುವಂಥ ರಿಸರ್ವ್, ಈಗ ಅದು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಈಗ 3,000 ರೂಪಾಯಿ ಆಗಿದೆ. ಕಳೆದ ವರ್ಷದಲ್ಲಿ 1,000 ಆಲ್ರೆಡಿ ಇತ್ತು, ಈ ವರ್ಷದ 3,000 ಆಗಿದೆ. ಇಟ್ ಮೀನ್ಸ್ ಈ ವರ್ಷದ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಈಸ್ 2,000. ಅಂದರೆ
2,000 ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ. 3,000 ರೂಪಾಯಿ ಆಗಿದೆ, 15%ಗೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅಲ್ಲಿ 2,000ನಷ್ಟು ಜಾಸ್ತಿ ಆಗಿದೆ. 1,000 ರೂಪಾಯಿ ಕಳೆದ ವರ್ಷದ್ದು, 3,000 ರೂಪಾಯಿ ಈ ವರ್ಷದ್ದು. ಅಂದರೆ ಟೋಟಲ್ ಈ ವರ್ಷದ್ದು ಅಂತ ಹೇಳಿದ್ರೆ ಈ ವರ್ಷದ ಎಂಡಿಗೆ 3,000 ರೂಪಾಯಿ ಆಗಿದೆ, 1,000ರಲ್ಲಿ ಕಳೆದ ವರ್ಷದ್ದು. ಸೊ ಹಾಗಾಗಿ 2,000 ರೂಪಾಯಿ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಜಾಸ್ತಿ ಆಗಿದೆ ಅಂತೇಳಿ ಅರ್ಥ. ಓಕೆ, ಇದು ಎರಡನೇ ಅಡ್ಜಸ್ಟ್ಮೆಂಟ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಮೂರನೇ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? ಮೆಷಿನರಿ ಈಸ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20%. ಮೆಷಿನರಿ ಈಸ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20%. ಮೆಷಿನರಿ ಏನಾಗಿದೆ? 20%ನಷ್ಟು ಡಿಪ್ರಿಸಿಯೇಟ್ ಆಗಿದೆ. ಡಿಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದರೆ ನಾವು ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬರೀಬೇಕು ಟು ಮೆಷಿನರಿ ಅಕೌಂಟ್. ಟು ಮೆಷಿನರಿ ಅಕೌಂಟ್ ಎಷ್ಟಿದೆ? ಮೆಷಿನರಿ 50,000 ಇದೆ. 20%ನಷ್ಟು ಕಡಿಮೆ ಆಗಿದೆ, ಡಿಪ್ರಿಸಿಯೇಟ್ ಆಗಿದಂತೆ. ಸೊ 50,000 ಇಸ್ ದ ವ್ಯಾಲ್ಯೂ ಆಫ್ ಮೆಷಿನರಿ. 50,000 ರೂಪಾಯಿ ಮೆಷಿನರಿಯ ವ್ಯಾಲ್ಯೂ, ಅದರಲ್ಲಿ 20% ಡಿಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದರೆ 5 10,000ದಷ್ಟು ಡಿಪ್ರಿಸಿಯೇಟ್ ಆಗಿದೆ. 10,000ದಟ್ಟು ಮೆಷಿನರಿಯ ವ್ಯಾಲ್ಯೂ ಡಿಪ್ರಿಸಿಯೇಟ್. 50,000 ಇತ್ತು, 20% ಡಿಪ್ರಿಸಿಯೇಟ್ ಆಗಿದೆ. ಡಿಪ್ರಿಸಿಯೇಟ್ ಅಂತ ಹೇಳಿದ್ರೆ ಡಿಕ್ರೀಸ್, ಅಸೆಟಿನ ವ್ಯಾಲ್ಯೂ, ಮೆಷಿನರಿಯ ವ್ಯಾಲ್ಯೂ 10,000ದಷ್ಟು ಕಡಿಮೆ ಆಗಿದೆ ಅಂತೇಳಿ ಅರ್ಥ. ಸೊ ಇದು ಡಿಪ್ರಿಸಿಯೇಷನ್ ಆನ್ ಮೆಷಿನರಿ. ನಾಲ್ಕನೇ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? ಗುಡ್ ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ 72,000 ಆ್ಯಂಡ್ ರಿಟೈರಿಂಗ್ ಪಾರ್ಟ್ನರ್ಸ್ ಈಸ್ ಟು ಬಿ ಅಡ್ಜಸ್ಟೆಡ್ ಟು ದ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಹೇಳಿದ್ದಾರೆ. ಅದು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುವಂಥ ವಿಷಯ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ಈಗ ನಾವು ಟೋಟಲನ್ನು ಮಾಡುವ. ಸೊ ಇಲ್ಲಿ 10,000 ಮತ್ತು 2,000 ಡೆಬಿಟ್ ಸೈಡ್ನಲ್ಲಿದೆ. ನೆಕ್ಸ್ಟ್ 20,000 ಕ್ರೆಡಿಟ್ ಸೈಡ್ನಲ್ಲಿದೆ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್ ಟೋಟಲ್. ಸೊ ಯಾವ ಟು ಮೇಕ್ ಔಟ್ ದ ಟೋಟಲ್? ನಾವು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ನಲ್ಲಿ 20,000 ಟೋಟಲ್ ಇದೆ, ಅದನ್ನೇ ಡೆಬಿಟ್ ಸೈಡಿಗೂ ಕೂಡ ಬರೆಯುವ. 20,000 ಈ 20,000ನಿಂದ 10,000 ಮತ್ತು 2,000 ಮೈನಸ್ ಮಾಡಿದಾಗ ನಮಗೆ 8,000 ಬ್ಯಾಲೆನ್ಸ್ ಬರ್ತದೆ. ಆ ಬ್ಯಾಲೆನ್ಸನ್ನು ನಾವು ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಆಗಿದ್ದಾಗ ಅಮಿತ್ 8,000 ಇಂಟು 2/4, ಭೀಮ್ 8,000 ಇಂಟು 1/4. ನೆಕ್ಸ್ಟ್ ಚಂದ್ರು 8,000 ಇಂಟು 1/4 ಅಂತ ಹೇಳಿದರೆ 2:1:1. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿ ಆಗ ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರ ಕ್ಯಾಪಿಟಲ್ನ ಆಧಾರದಲ್ಲಿ ಅವರ ರೇಷಿಯೋ 2:1:1 ಅಂತ ಹೇಳಿದರೆ 2 + 1 + 1 ಇಟ್ ಮೀನ್ಸ್ 2/4, 1/4 ಮತ್ತು 1/4. ಆಗ ಅವರ ರೇಷಿಯೋ 4,000, 2,000 ಮತ್ತು 2,000 ಆಗುತ್ತೆ. ಟೋಟಲ್ ಆಗಿ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕಾದಂಥ ನೆಟ್ ಪ್ರಾಫಿಟ್ ಆಫ್ 3 ಪಾರ್ಟ್ನರ್ಸ್ ಈಸ್ 4,000, 2,000 ಆ್ಯಂಡ್ 2,000. ಇದು ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಸಂಬಂಧಪಟ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು. ನೆಕ್ಸ್ಟ್ ನಾವು ಆ್ಯಕ್ಚುಲಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಆದರೆ ಅದರ ಮೊದಲು ನಾವು ಗುಡ್ವಿಲ್ನ ಕ್ಯಾಲ್ಕುಲೇಷನನ್ನು ಮಾಡಿಟ್ಕೊಂಡು ಮತ್ತು ಅವರ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಿಟ್ಕೊಂಡು ನಮಗೆ ಸುಲಭ ಆಗುತ್ತೆ. ಆ ಕಾರಣಕ್ಕಾಗಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡುವ ಮೊದಲು ನಾವು 4ನೇ ಅಡ್ಜಸ್ಟ್ಮೆಂಟನ್ನು ಕಾನ್ಸಂಟ್ರೇಟ್ ಮಾಡುವ. ಗುಡ್ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ₹72,000 ಆ್ಯಂಡ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಈಸ್ ಅಡ್ಜಸ್ಟೆಡ್ ಥ್ರೂ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತೇಳಿ ಹೇಳಿದ್ದಾರೆ. ಗುಡ್ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ₹72,000, 72,000 ರೂಪಾಯಿ ಗುಡ್ವಿಲ್ ಅಂತಲೇ ಹೇಳ್ತಾ ಇದ್ದಾರೆ. ಅದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ಸ್ನ ಶೇರನ್ನು ನಾವು ಕಂಟಿನ್ಯೂ ಆಗುವಂಥ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವನ ಶೇರನ್ನು ಉಳಿದ ಪಾರ್ಟ್ನರ್ನ ಅಕೌಂಟಿಗೆ ಅದನ್ನು ಅಡ್ಜಸ್ಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅಡ್ಜಸ್ಟ್ ಮಾಡುವ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ಫಸ್ಟಿಗೆ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡುವ. ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಸೊ ಟೋಟಲ್ ಫರ್ಮ್ಸ್ ಗುಡ್ವಿಲ್, ಫರ್ಮ್ಸ್ ಗುಡ್ವಿಲ್ ₹72,000, 72,000 ರೂಪಾಯಿ ಫರ್ಮಿನ ಗುಡ್ವಿಲ್. ಅದರಲ್ಲಿ ಭೀಮಿನ ಶೇರ್, ಭೀಮಾಸ್ ಶೇರ್ 72,000 ಇಂಟು, ಹಾಗೆ ಇಲ್ಲಿ ರೇಷಿಯೋ ಬರೆದಿಟ್ಟಿದೆ 2:1:1. ಅದರಲ್ಲಿ ಭೀಮನ ಶೇರ್ 1 ಅಂತ ಹೇಳಿದರೆ 1/4.
1/4 ಹಾಗಿದ್ದಾಗ 18,000 ಆಯಿತು. ಭೀಮನ ಶೇರ್ ಆಫ್ ಗುಡ್ವಿಲ್, ಭೀಮಾಸ್ ಶೇರ್ ಆಫ್ ಗುಡ್ವಿಲ್ ಈಸ್ ರುಪೀಸ್ 18,000. ಭೀಮನ ಗುಡ್ವಿಲ್ನ ಶೇರ್ ಎಷ್ಟು? 18,000 ರೂಪಾಯಿ ಭೀಮನ ಗುಡ್ವಿಲ್ನ ಶೇರ್ ಆಗತ್ತೆ. ಈ 18,000ವನ್ನು ಅವ್ರು ಏನು ಹೇಳಿದ್ದಾರೆ? ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಅಡ್ಜಸ್ಟೆಡ್ ಥ್ರೂ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ, ಉಳಿದ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತಾರೆ ಭೀಮ್ ರಿಟೈರ್ಮೆಂಟ್ ಆದ ನಂತರ ಉಳಿಯುವಂಥದ್ದು ಅಮಿತ್ ಮತ್ತು ಚಂದ್ರು. ಈ ಇಬ್ಬರ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಂತೆ. ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೆ, ಗೈನ್ ರೇಷಿಯೋದಲ್ಲಿ ನಾವು ಗುಡ್ವಿಲನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು. ಗುಡ್ವಿಲನ್ನು ನಾವು ಅಡ್ಜಸ್ಟ್ ಮಾಡಲಿಕ್ಕೆ ನಮಗೆ ಗೈನ್ ರೇಷಿಯೋ ಬೇಕು. ಸೊ ಹಾಗಾಗಿ ಫಸ್ಟಿಗೆ ನಾವೀಗ ಗೈನ್ ರೇಷಿಯೋವನ್ನು ಫೈಂಡ್ ಔಟ್ ಮಾಡುವ. ಗೈನ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು? ಈ ಪ್ರಾಬ್ಲಮ್ನಲ್ಲಿ ನಮಗೆ ಹೇಳಿದ್ದಾರೆ, ದೇ ಗಿವನ್ ಓಲ್ಡ್ ರೇಷಿಯೋ ಮಾತ್ರ ಹೇಳಿದ್ದಾರೆ. ಓಲ್ಡ್ ರೇಷಿಯೋವನ್ನು ಮಾತ್ರ ಹೇಳಿದ್ದಾರೆ. ಗೈನ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಸೆಷನಲ್ಲಿ ನಾವು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೇವೆ. ಯಾವಾಗ ಓಲ್ಡ್ ರೇಷಿಯೋವನ್ನು ಮಾತ್ರ ಕೊಟ್ಟಿದ್ದಾಗ ದರ್ ಇಸ್ ನೋ ಚೇಂಜ್. ಓಲ್ಡ್ ರೇಷಿಯೋದಲ್ಲಿ ಆ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ನ ಶೇರನ್ನು ಡಿಲೀಟ್ ಮಾಡಿದರೆ ಅದುವೇ ಗೈನ್ ರೇಷಿಯೋ ಆಗಿರ್ತದೆ. ಸೊ ಹಾಗಾಗಿ ಗೈನ್ ರೇಷಿಯೋ ಆಫ್ ಅಮಿತ್ ಆ್ಯಂಡ್ ಚಂದ್ರು ಈಸ್ 2:1. ಅಮಿತ್ ಮತ್ತು ಚಂದ್ರನ ಗೈನ್ ರೇಷಿಯೋ 2:1 ಆಗಿರ್ತದೆ. ಓಕೆ, ಹಾಗಾದ್ರೆ ಅಮಿತ್ ಶೇರ್ ಆಫ್ ಗುಡ್ವಿಲ್ ಎಷ್ಟು? ಅಮಿತ್ಸ್ ಶೇರ್ ಆಫ್ ಗುಡ್ವಿಲ್ ಇಸ್ ಈಕ್ವಲ್ ಟು 18,000 ಇಂಟು 2/3. ಯಾವ ರೇಷದಲ್ಲಿ? ಗೈನ್ ರೇಷದಲ್ಲಿ 2 + 1, ಸೊ 2/3 ಎಷ್ಟಾಗತ್ತೆ? 12,000 ಇಸ್ ಅ ವ್ಯಾಲ್ಯೂ ಆಫ್ ಗುಡ್ವಿಲ್ ಆಫ್ ಅಮಿತಿನ ವ್ಯಾಲ್ಯೂ ಆಫ್ ಗುಡ್ವಿಲ್. ನೆಕ್ಸ್ಟ್ ಚಂದ್ರೂಸ್ ಶೇರ್ ಆಫ್ ಗುಡ್ವಿಲ್ ಇಸ್ ಈಕ್ವಲ್ ಟು 18,000 ಇಂಟು 1/3. 18,000 ಇಂಟು 1/3 ಆಗಿದಾಗ 6,000. ಸೊ ಅಮಿತಿನ ಶೇರ್ ಆಫ್ ಗುಡ್ವಿಲ್ 12,000 ರೂಪಾಯಿ, ಚಂದ್ರನ ಶೇರ್ ಆಫ್ ಗುಡ್ವಿಲ್ 6,000 ರೂಪಾಯಿ. ಯಾವ ರೇಷದಲ್ಲಿ? ಗೈನ್ ರೇಷದಲ್ಲಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಓಕೆ, ಇದು ಗುಡ್ವಿಲಿಗೆ ಸಂಬಂಧಪಟ್ಟ ಹಾಗೆ ನಾವು ಮೊದಲಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಯಾಕೆಂದರೆ ಕ್ಯಾಲ್ಕುಲೇಷನ್ ಇದ್ದ ಕಾರಣ ನಮಗೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರುವಾಗಲೇ ಅದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಕೂಡ ಈಗಲೇ ಮಾಡಿಬಿಟ್ರೆ ನಮಗೆ ಬಹಳ ಉತ್ತಮ. ಸೊ ಏನು ಹೇಳ್ತಾರೆ? 5ನೇ ಅಡ್ಜಸ್ಟ್ಮೆಂಟ್, ದ ಕ್ಯಾಪಿಟಲ್ ಆಫ್ ನ್ಯೂ ಫರ್ಮ್ ಈಸ್ ಫಿಕ್ಸ್ಡ್ rupees 1,20,000. ಇಟ್ ಶುಡ್ ಬಿ ಅಡ್ಜಸ್ಟೆಡ್ ಈಕ್ವಲಿ ಎಮಂಗ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್. ಆ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಮೇಡ್ ಇನ್ ಕ್ಯಾಶ್ ಅನ್ನು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದ ನಂತರ ನೋಡುವ. ಆದರೆ ಈಗೇನು ನಾವು ಮಾಡಬೇಕು? ಅವರ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹಾಗಾಗಿ ಟೋಟಲ್ ಗುಡ್ವಿಲ್ನ ನಮಗೆ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಆಫ್ ಅಮಿತ್ ಆ್ಯಂಡ್ ಚಂದ್ರು. ಸೊ ಅಮಿತ್ಸ್ ಶೇರ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಫರ್ಮಿನ ಕ್ಯಾಪಿಟಲ್ ಏನು ಹೇಳ್ತಾ ಇದ್ದಾರೆ? 1,20,000. ಫರ್ಮಿನ ಕ್ಯಾಪಿಟಲ್ 1,20,000 ಇಂಟು ಅದು ಹೇಗೆ ಅಂತ ಹೇಳಿದರೆ, ಫರ್ಮ್ಸ್ ಕ್ಯಾಪಿಟಲ್ ಇಸ್ 1,20,000. ಇಟ್ ಶುಡ್ ಬಿ ಅಡ್ಜಸ್ಟೆಡ್ ಈಕ್ವಲಿ ಅಮಂಗ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಈಕ್ವಲಿ ಅಂತ ಹೇಳಿದರೆ 1:1 ರೇಷದಲ್ಲಿ ಅವರು ಹಂಚಿಕೊಳ್ತಾರೆ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ 1/2. ಇಟ್ ಮೀನ್ಸ್ 60,000 ಇಸ್ ದ ಕ್ಯಾಪಿಟಲ್ ಆಫ್ ನ್ಯೂ ಕ್ಯಾಪಿಟಲ್ ಆಫ್ ಅಮಿತ್ನ ಹೊಸ ಕ್ಯಾಪಿಟಲ್ 60,000 ಆಗುತ್ತೆ. ಚಂದ್ರೂಸ್ ಶೇರ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು 1,20,000 ಇಂಟು 1/2 ಇಸ್ ಈಕ್ವಲ್ ಟು 60,000 ಅಂತ ಹೇಳಿದ್ರೆ 60,000 ರೂಪಾಯಿ ಅಮಿತ್ನ ಶೇರ್ ಆಫ್ ಕ್ಯಾಪಿಟಲ್, ಚಂದ್ರನ ಶೇರ್ ಆಫ್ ಕ್ಯಾಪಿಟಲ್ 60,000 ರೂಪಾಯಿ. ಅಂದರೆ ಈಕ್ವಲಿ ಅಮಂಗ್ ದ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಬ್ಬರು ಈಕ್ವಲಿ ಅಂತ ಹೇಳಿದರೆ 60,000 ರೂಪಾಯಿ ಹಂಚಿಕೊಳ್ತಾರೆ. ಅದು ಯಾವ ರೇಷದಲ್ಲಿ? ಅಲ್ಲಿ ಈಕ್ವಲಿ ಅಂತ ಹೇಳಿದ ಕಾರಣ ಅವರು ಆ ರೇಷವನ್ನು ಕೊಟ್ಟಿದ್ದಾರೆ. ಅದರ್ವೈಸ್ ನಾವು ಏನು ಮಾಡಬೇಕು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನೋ ನೀಡ್, ನಮಗೆ ಅದು ಅಗತ್ಯ ಇಲ್ಲ. ಇಲ್ಲಿ ಅವ್ರು ಹೇಳಿದ್ದಾರೆ ಈಕ್ವಲಿ ಅಂತೇಳಿ. ಹಾಗಾಗಿ 60,000 ಆ್ಯಂಡ್ 60,000 ಇಸ್ ದ ಕ್ಯಾಪಿಟಲ್ಸ್ ಆಫ್ ಅಮಿತ್ ಆ್ಯಂಡ್ ಚಂದ್ರ. ಸೊ ದಿಸ್ ಇಸ್ ದ ಕ್ರೆಡಿಟ್ ಸೈಡ್. ಸೊ ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಧಾರದಲ್ಲಿ ನಾವೇನು ಮಾಡಬೇಕು? ಈಗ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಫಸ್ಟಿಗೇನು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾವುದಿದು? ಕ್ಯಾಪಿಟಲ್ಸ್
ಟೋಟಲ್ ಆಗಿ ಇಲ್ಲಿ ರಿಟೈರ್ಮೆಂಟ್ ಆಗುವಂಥದ್ದು ಭೀಮಾ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾನೆ. ಸೊ ಇಲ್ಲೇನು ಕ್ಯಾಪಿಟಲ್ಸನ್ನು ಫಸ್ಟಿಗೆ ನಾವು ಬರೀಬೇಕು. ಕೊಟ್ಟಿರುವಂಥ ಪ್ರಾಬ್ಲಮ್ನ ಲಯಬಿಲಿಟಿ ಸೈಡ್ನಲ್ಲಿ ಹೇಳಿದ್ದಾರೆ. ಕ್ಯಾಪಿಟಲ್ಸ್ 80,000 ರೂಪಾಯಿ ಅಮಿತ್ನ ಕ್ಯಾಪಿಟಲ್, 40,000 ರೂಪಾಯಿ ಭೀಮನ ಕ್ಯಾಪಿಟಲ್, ಎಗೈನ್ 40,000 ರೂಪಾಯಿ ಚಂದ್ರನ ಕ್ಯಾಪಿಟಲ್. ಓಕೆ, ಕ್ಯಾಪಿಟಲನ್ನು ನಾವು ಅಡ್ಜಸ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಅಲ್ಲೇ ನಮಗೇನು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಹೇಳಿದ್ದಾರೆ. ನಾನು ಫಾರ್ಮೆಟನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಅದರ ಬಗ್ಗೆ ಹೇಳಿದ್ದೇನೆ. ಬೈ ಜನರಲ್ ರಿಸರ್ವ್ ಅಂತೇಳಿ ಹೇಳಿದ್ದಾರೆ. ಜನರಲ್ ರಿಸರ್ವ್ ಅಕೌಂಟ್ ಎಷ್ಟು ಹೇಳಿದ್ದಾರೆ? 20,000 ಅಂತೇಳಿ ಹೇಳಿದ್ದಾರೆ. 20,000 ಯಾವ ರೇಷೋದಲ್ಲಿ ನಾವು ಅದನ್ನು ಹಂಚುವಂಥದ್ದು? 2:1:1 ರೇಷೋದಲ್ಲಿ 2:1:1 ರೇಷೋದಲ್ಲಿ ನಾವು ಅದನ್ನು ಹಂಚಬೇಕು. 2/4 20,000 ಇಂಟು 1/4 ಅಗೇನ್ 20,000 ಇಂಟು 1/4. ಅಥವಾ ಇದನ್ನು ಇನ್ನೂ ಸಿಂಪಲ್ ಆಗಿ ಅಂತ ಹೇಳಿದ್ರೆ ಸ್ಪೇಸ್ ಉಳಿಸಲಿಕ್ಕೆ ಬೇಕಾಗಿ ನಾವೇನು ಮಾಡ್ತೇವೆ, ಇದನ್ನು ಜಾಗ ಉಳಿಸಲಿಕ್ಕೆ ಬೇಕಾಗಿ 20,000 ಇಂಟು 2:1:1 ಅಂತೇಳಿ ಬರೀತೇವೆ. ಓಲ್ಡ್ ರೇಷೋದಲ್ಲಿ ನಾವು ಅದನ್ನು ಹಂಚಿದಾಗ ನಮಗೆ ಸಿಗುವಂಥದ್ದು 10,000 ಅಮಿತಿಗೆ ಹೋಗಬೇಕಾಗಿರುವಂಥ ಜನರಲ್ ರಿಸರ್ವ್, ನೆಕ್ಸ್ಟ್ 5,000 ಭೀಮನಿಗೆ, ನೆಕ್ಸ್ಟ್ 5,000 ಚಂದ್ರನಿಗೆ ಹೋಗಬೇಕಾದಂಥ ಟೋಟಲ್ ರಿಸರ್ವ್ ಫಂಡಿನ ಶೇರ್ ಯಾವ ರೇಷದಲ್ಲಿ? 2:1:1. ಇಟ್ ಮೀನ್ಸ್ 2/4, 1/4 ಮತ್ತು 1/4ನಲ್ಲಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಏನು? ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ನಮಗೆ ಪ್ರಾಫಿಟ್ ಬಂದಿದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಟ್ ಆರ್ 2 ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ನಾವು ಹಂಚಿದ್ದೇವೆ. ಅಲ್ಲಿ ಬಂದಿರುವಂಥ ಟೋಟಲ್ 8,000 ರೂಪಾಯಿ ಲಾಭವನ್ನು ಅವರು 3 ಜನಕ್ಕೆ ಹಂಚಿದ್ದೇವೆ. ಸೊ ಹಾಗಾಗಿ ಅದನ್ನು ಬರೆಯುವ ಫಸ್ಟಿಗೆ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟು ಅಂತೇಳಿ ಹೇಳಿದ್ದಾರೆ. ಅಲ್ಲಿ 8,000 ಅವರ 3 ಜನರಿಗೂ ಕೂಡ ಹಂಚಿದಾಗ ಅಲ್ಲಿ ನಮಗೆ ಬಂದಿರುವಂಥ ಶೇರ್ 4,000, 2,000 ಆ್ಯಂಡ್ 2,000. 4,000, 2,000 ಆ್ಯಂಡ್ 2,000. ಸೊ ರಿವ್ಯಾಲ್ಯೂಯೇಷನ್ಗಳು ಪ್ರಾಫಿಟ್ ಬಂದಿದೆ, ಹಾಗಾಗಿ ಕ್ರೆಡಿಟ್ ಸೈಡ್ನಲ್ಲಿ ಹಂಚಿ. ಒಂದು ಲಾಸ್ ಬಂದಿದ್ರೆ ನಾವು ಡೆಬಿಟ್ ಸೈಡ್ನಲ್ಲಿ ಹಂಚಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನಮಗೆ ಪ್ರಾಫಿಟ್ ಬಂದಿದೆ, ಹಾಗಾಗಿ ಕ್ರೆಡಿಟ್ ಸೈಡ್ನಲ್ಲಿ ನಾವು ಅದನ್ನು ಹಂಚಿದ್ದೇವೆ. ಒಂದು ವೇಳೆ ಲಾಸ್ ಬಂದಿದ್ರೆ ನಾವು ಅದನ್ನು ಡೆಬಿಟ್ ಸೈಡ್ನಲ್ಲಿ ಹಂಚಬೇಕು. ಓಕೆ, ನೆಕ್ಸ್ಟ್ ಇರುವಂಥದ್ದು ಇನ್ನು ಮೇಯ್ನ್ ಆಗಿ 4th ಅಡ್ಜಸ್ಟ್ಮೆಂಟನ್ನು ನಾವು ಚೆಕ್ ಮಾಡಿ. ಫಸ್ಟ್ ಇದು ಅಡ್ಜಸ್ಟ್ಮೆಂಟ್ ಬಿಲ್ಡಿಂಗ್ ಅದಾಗಿದೆ. 1, 2 ಮತ್ತು 3 ಈ 3 ಅಡ್ಜಸ್ಟ್ಮೆಂಟ್ಗಳ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿ ಆಗಿದೆ. ಇನ್ನು 4ನೇ ಒಂದು ಅಡ್ಜಸ್ಟ್ಮೆಂಟ್ ಏನು ಅಂತ ಹೇಳಿದ್ರೆ ಗುಡ್ ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ₹72,000 ಆ್ಯಂಡ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಈಸ್ ಅಡ್ಜಸ್ಟೆಡ್ ಟು ದ ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಹೇಳಿದ್ದಾರೆ ಅವರು. ಅಡ್ಜಸ್ಟೆಡ್ ಟು ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಇದರ ಮೊದಲು ನಾವು ಕ್ಯಾಲ್ಕುಲೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ನಾವು ಪೋಸ್ಟ್ ಮಾಡ್ತಾ ಹೋದರೆ ಆಯಿತು. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರನ್ನು ಮಾತ್ರ ಅವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಳ್ತಾರೆ. ಕಾಂಪನ್ಸೇಟ್ ಮಾಡುವಂಥದ್ದು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಮಾತ್ರ. ಓಕೆ, ಆದರೆ ಇಲ್ಲಿ ಮಾಡಬೇಕಾದ ಪಾಯಿಂಟ್ ಏನು ಅಂತ ಕೇಳಿದರೆ ವಿದೌಟ್ ಓಪನಿಂಗ್ ದ ಗುಡ್ ವಿಲ್ ಅಕೌಂಟ್, ನಾವು ಗುಡ್ ವಿಲ್ ಅಕೌಂಟನ್ನು ಓಪನ್ ಮಾಡೋದಿಲ್ಲ. ಟೋಟಲ್ ಆಗಿ 72,000 ಗುಡ್ ವಿಲ್ನಲ್ಲಿ 18,000 ರೂಪಾಯಿ ಭೀಮನ ಶೇರ್ ಆಗಿರ್ತದೆ. ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, ಆ ಕ್ಯಾಲ್ಕುಲೇಷನ್ ಮಾಡಿದ್ದನ್ನು ಇಲ್ಲಿ ಪೋಸ್ಟ್ ಮಾಡುವಂಥದ್ದು. ಭೀಮನ ಶೇರ್ ಆಫ್ ಗುಡ್ ವಿಲ್ ಅಲ್ಲಿ ಹೇಗೆ ಅಂತ ಕೇಳಿದರೆ 72,000ದಲ್ಲಿ 18,000 ರೂಪಾಯಿ ಅವನ ಗುಡ್ ವಿಲ್ ಆಗುತ್ತೆ. ಅದರಲ್ಲಿ 12,000 ರೂಪಾಯಿ ಅಮಿತ್ಗೆ ಕೊಡಬೇಕು. ಸೊ ಹಾಗಾಗಿ ಬೈ ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್ 12,000 ರೂಪಾಯಿ. ನೆಕ್ಸ್ಟ್ 6,000 ರೂಪಾಯಿ ಚಂದ್ರನಿಗೆ ಕೊಡಬೇಕು ಬೈ ಚಂದ್ರೂಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಭೀಮನ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಭೀಮಾ ಅಂತೇಳಿ ಬರೀಲಿಕ್ಕಾಗುವುದಿಲ್ಲ, ಹಾಗಾಗಿ ನಾವಿಲ್ಲಿ ಏನು ಅಂತೇಳಿ ಬರೀತೇವೆ, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಟ್ ಆರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಜರ್ನಲ್ ಎಂಟ್ರಿ ಹೀಗೆ ಹೇಳ್ತದೆ, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಟ್ ಆರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ ನಾವು ಅಮೌಂಟನ್ನು ಬರೆದಿರುವಂಥದ್ದು ಭೀಮನ ಅಮೌಂಟ್ ಕಾಲಮ್ನಲ್ಲಿ, ಭೀಮನ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರೆದಿದ್ದೇವೆ. ನಾವು ಹೆಸರು ಮಾತ್ರ ಅಮಿತ್ಸ್ ಆ್ಯಂಡ್ ಚಂದ್ರೂಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿದೆ. ಅಂದರೆ ವಿದೌಟ್ ಓಪನಿಂಗ್ ದ ಗುಡ್ ವಿಲ್ ಅಕೌಂಟ್, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರನ್ನು ಮಾತ್ರ ನಾವು ಅದನ್ನು ಬರೆದಿದ್ದೇವೆ. ಓಕೆ, ಇದನ್ನೇನು ಮಾಡ್ತಾರೆ ಅವರು, ಡಿಸ್ಟ್ರಿಬ್ಯೂಟ್ ಮಾಡಿಕೊಳ್ತಾರೆ. 72,000 ಗುಡ್ ವಿಲ್ನಲ್ಲಿ ಕೇವಲ 18,000 ರೂಪಾಯಿಯನ್ನು ಮಾತ್ರ. ಯಾಕೆ 18,000 ಪ್ರಾಬ್ಲಮಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಏನು,
ಕ್ರಿಯೇಟ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರನ್ನು ಮಾತ್ರ ಕೊಡಿ ಅಂತೇಳಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ರಿಟೈರಿಂಗ್ ಪಾರ್ಟ್ನರ್ ಶೇರನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೇವೆ. 12,000 ಮತ್ತು 6,000 ರೂಪಾಯಿ. ಇದನ್ನು ಡೆಬಿಟ್ ಸೈಡ್ನಲ್ಲಿ ನಾವು ಬರೀಬೇಕು. ಟು ಭೀಮಾಸ್ ಕ್ಯಾಪಿಟಲ್ ಅಕೌಂಟ್. ಅಮಿತಿಗೆ 12,000 ರೂಪಾಯಿ ಕೊಡಬೇಕು, ಭೀಮನಿಗಿಲ್ಲ. 6,000 ರೂಪಾಯಿ ಚಂದ್ರನಿಗೆ ಕೊಡಬೇಕು. ಭೀಮನ ಶೇರನ್ನು 12,000 ರೂಪಾಯಿ, ಅಮಿತಿಗೆ 6,000 ರೂಪಾಯಿ ಚಂದ್ರನಿಗೆ ನಾವು ಕೊಡಬೇಕು. ಅಲ್ಲಿಗೆ ಗುಡ್ವಿಲ್ನ ಕತೆ ಮುಗಿಯಿತು. ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಅದಾದ ನಂತರ ನೆಕ್ಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ಒಮ್ಮೆ ಚೆಕ್ ಮಾಡಿ ಆಗಿದೆ ಅಂತೇಳಿ. ಬಿಲ್ಡಿಂಗ್ ಫಸ್ಟಿನ 3 ಅಡ್ಜಸ್ಟ್ಮೆಂಟ್ಗಳು ಕೊಟ್ಟಾಗಿದೆ, ಗುಡ್ವಿಲ್ನ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಾಯಿತು. 5ನೇ ಅಡ್ಜಸ್ಟ್ಮೆಂಟ್, ದಿ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ನ್ಯೂ ಫರ್ಮ್ ಈಸ್ ಫಿಕ್ಸ್ಡ್ ₹1,20,000 ಆ್ಯಂಡ್ ಇಟ್ ಶುಡ್ ಬಿ ಅಡ್ಜಸ್ಟೆಡ್ ಈಕ್ವಲಿ ಅಮಂಗ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಆಮೇಲೆ ಹೇಳಿದ್ದಾರೆ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತೆಲ್ಲ ಹೇಳಿದ್ದಾರೆ. ನಾವು ಅದನ್ನು ಅಡ್ಜಸ್ಟ್ಮೆಂಟ್ಗಳನ್ನು ಕ್ಯಾಶಲ್ಲಿ ಎಂಟರ್ ಮಾಡಲಿಕ್ಕೆ ಹೇಳಿದ್ದಾರೆ. ಹೊಸ ಫರ್ಮಿನ ಹೊಸ ಕ್ಯಾಪಿಟಲನ್ನು ಕೂಡ ಹೇಳಿದ್ದಾರೆ. ಅದನ್ನೆಲ್ಲವನ್ನು ಮಾಡುವ. ಫಸ್ಟಿಗೆ ಭೀಮನ ಟೋಟಲ್ ಅಮೌಂಟ್ ಏನಿದೆ, ಭೀಮನ ಅಮೌಂಟನ್ನು ನಾವು ಫಸ್ಟಿಗೆ ಕ್ಲೋಸ್ ಮಾಡುವ. ಸೊ ಹಾಗಾಗಿ ಭೀಮನಿಗೆ ಯಾವ ರೀತಿ ಅಮೌಂಟನ್ನು ಕೊಡಬೇಕು ಅಂತೇಳಿ ಅವ್ರು ನಮಗೆ ಸ್ಪೆಸಿಫಿಕ್ ಆಗಿ ಏನು ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಲಿಲ್ಲ. ಹಾಗಾಗಿ ನಾವು ಅದನ್ನು ಭೀಮನ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಏನು ಸ್ಪೆಸಿಫಿಕ್ ಆದಂಥ ಇನ್ಫಾರ್ಮೇಷನ್ ಇಲ್ಲದಿದ್ದಾಗ ನಾವು ಆ ಅಮೌಂಟ್ಗಳನ್ನು ಅಂದರೆ ರಿಟೈರಿಂಗ್ ಪಾರ್ಟ್ನರ್ಸ್ ಅಮೌಂಟನ್ನು ಅವನ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಮೇಕ್ ಔಟ್ ದ ಟೋಟಲ್ ಆಫ್, ನಾವು ಟೋಟಲ್ ಮಾಡಬೇಕು. ಯಾರ್ದು ಭೀಮನ ಶೇರನ್ನು ಈಗ ಟೋಟಲ್ ಮಾಡಬೇಕು. ಭೀಮನ ಹತ್ರ ಎಷ್ಟೆಲ್ಲ ಅಮೌಂಟ್ಗಳು ಅವನಿಗೆ ಕೊಡಲಿಕ್ಕಿದೆ ಅದನ್ನೆಲ್ಲವನ್ನು ಟೋಟಲ್ ಮಾಡಬೇಕು. ಸೊ 40,000, 5,000, 2,000, 12,000 ಆ್ಯಂಡ್ 6,000 ಹಾಗಿದ್ದಾಗ 65,000 ಭೀಮನ ಟೋಟಲ್. ಸೊ 65,000 65,000 ಮೈನಸ್ ಮಾಡಲಿಕ್ಕೆ ಯಾವ ಭೀಮನ ಯಾವ ಡೆಬಿಟ್ ಸೈಡ್ನಲ್ಲಿ ಯಾವ ಅಮೌಂಟ್ಗಳಿಲ್ಲ. ಸೊ ಹಾಗಾಗಿ 65,000 ರೂಪಾಯಿಯನ್ನು ನಾವು ಟು ಭೀಮಾಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಭೀಮಾಸ್ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಟು ಭೀಮಾಸ್ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. 65,000 ರೂಪಾಯಿನ ಭೀಮನ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಫರ್ಮಿನ ಹೊಸ ಕ್ಯಾಪಿಟಲನ್ನು, ನ್ಯೂ ಕ್ಯಾಪಿಟಲನ್ನು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಅದನ್ನು ನಾವು ಬರೆದಿಡುವ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಯಾಕೆ ಫಸ್ಟಿಗೆ ಬರೆದಿಡುವುದು? ಬಿಕಾಸ್ ಅಲ್ಲಿ ಹೇಳಿದ್ದಾರೆ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿ. ಹೊಸ ಫರ್ಮಿನ ಹೊಸ ಕ್ಯಾಪಿಟಲ್ನ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಇದು ಇಷ್ಟು ಅವರ ಕ್ಯಾಪಿಟಲ್ ಅಂತೇಳಿ. ಇನ್ನೂ ಅವರು ಹಾಕಿದಂಥ ಬಂಡವಾಳ ಹೆಚ್ಚು ಜಾಸ್ತಿ ಕಡಿಮೆ ಇತ್ತು ಅಂತೇಳಿ ಆಗಿದ್ರೆ ಅದನ್ನು ಅಡ್ಜಸ್ಟ್ಮೆಂಟನ್ನು ನೀವು ಕ್ಯಾಶಲ್ಲಿ ಮಾಡಿ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಆಲ್ರೆಡಿ ಅವ್ರು ಏನು ಹೇಳಿದ್ದಾರೆ, ಈಕ್ವಲಿ ಅಮಂಗ್ ದ ಪಾರ್ಟ್ನರ್ಸ್ ಅಂತೆಲ್ಲ ಹೇಳಿದ್ದಾರೆ. ಸೊ ದಟ್ಸ್ ವೈ 60,000 is the capital of Amit and 60,000 is the capital of ಚಂದ್ರು. 60,000 ರೂಪಾಯಿ ಅಮಿತ್ನ ಕ್ಯಾಪಿಟಲ್, ಚಂದ್ರನ ಕ್ಯಾಪಿಟಲ್ 60,000 ರೂಪಾಯಿ. ಹಾಗಾದರೆ ಭೀಮನ ಕ್ಯಾಪಿಟಲ್ ಆಲ್ರೆಡಿ ಕೊಟ್ಟಾಗಿದೆ, ಅವನ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿ ಆಗಿದೆ. ಇನ್ನೇನು ಮಾಡುವ, ಇನ್ನೂ ಅದನ್ನು ಟೋಟಲ್ ಮಾಡಬೇಕು. ಇನ್ನೂ ಟೋಟಲ್ ಮಾಡಿದಾಗ ಫಸ್ಟಿಗೆ ಅಮಿತಿನ ಟೋಟಲನ್ನು ಮಾಡುವ. 80,000, 10,000, 4,000. ಸೊ 94,000 ನಮಗೆ ಇಲ್ಲಿ ಸಿಕ್ಕಿತ್ತು. ಸೊ ಇಲ್ಲಿ 60 + 12. ಸೊ ಆಗಿದ್ದಾಗ ಇಲ್ಲಿ ಏನಾಯಿತು, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಅಮಿತಿನ ಕ್ರೆಡಿಟ್ ಸೈಡ್ನ ಟೋಟಲ್ ಜಾಸ್ತಿ ಇದೆ. ಸೊ ಹಾಗಾಗಿ 94,000 ಅದನ್ನೇ ಡೆಬಿಟ್ ಸೈಡಲ್ಲಿ ಕೂಡ ಬರೆಯುವ. 94,000. ಈ 94,000ನಿಂದ 60,000 ಮತ್ತು 12,000 ಮೈನಸ್ ಮಾಡಿದಾಗ ನಮಗೆ ಕೊಡಲಿಕ್ಕೆ ಬರುವಂಥದ್ದು ಟು ಬ್ಯಾಂಕ್ ಅಕೌಂಟ್. ಯಾಕೆ ಬ್ಯಾಂಕ್ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಬರಿತೇವೆ. ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬರ್ತದೆ, 22,000 ಮೈನಸ್ ಮಾಡಿದಾಗ 22,000 ಏನು ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್ ಎಟ್ಟಾರು ಟು ಬ್ಯಾಂಕ್ ಅಕೌಂಟ್. ಅಮಿತ್ನಿಗೆ ಫರ್ಮ್ ಕೊಡ್ಲಿಕ್ಕಿರುವಂಥದ್ದು ಎಷ್ಟು, 22,000 ರೂಪಾಯಿ ಫರ್ಮ್ ಅವನಿಗೆ ಕೊಡ್ತದೆ. ಟು ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗುವಂಥದ್ದು, ಅಸೆಟ್ ಅಷ್ಟು ಕಡಿಮೆ ಆಗತ್ತೆ. ನೆಕ್ಸ್ಟ್ ಚಂದ್ರನ ಕ್ಯಾಪಿಟಲ್ ಟೋಟಲ್ ಮಾಡಿದಾಗ 40, 45
47,000 ರೂಪಾಯಿ ಕ್ರೆಡಿಟ್ ಸೈಡ್ನಲ್ಲಿದೆ. ಇಲ್ಲಿ 66,000 ರೂಪಾಯಿ ಇದೆ. ಇಟ್ ಮೀನ್ಸ್ ಕ್ರೆಡಿಟ್ ಸೈಡ್ ಟೋಟಲ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್ ಟೋಟಲ್ ಆಫ್ ಚಂದ್ರನ ಕ್ಯಾಪಿಟಲ್ ಅಕೌಂಟ್. ಚಂದ್ರನ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಹಾಗಿದ್ದಾಗ 66,000 ರೂಪಾಯಿ ಡೆಬಿಟ್ನಲ್ಲಿ ಬರಿತೇವೆ, ಅದೇ ಟೋಟಲನ್ನು ಕ್ರೆಡಿಟ್ನಲ್ಲೂ ಬರಿತೇವೆ, 66,000 ರೂಪಾಯಿ. ಮೈನಸ್ ಮಾಡಿದಾಗ 40,000 ರೂಪಾಯಿ, 45 ಮತ್ತು 2,000 ರೂಪಾಯಿ, ಟೋಟಲ್ ಆಗಿ 47,000 ರೂಪಾಯಿನ ಮೈನಸ್ ಮಾಡಿದಾಗ 19,000 ರೂಪಾಯಿ ಬ್ಯಾಲೆನ್ಸ್ ಉಳಿತದೆ. ಆ ಬ್ಯಾಲೆನ್ಸನ್ನು ನಾವು ಬೈ ಬ್ಯಾಂಕ್ ಅಕೌಂಟ್ ಅಂತೇಳಿ ಬರಿತೇವೆ. ಬೈ ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಚಂದ್ರೂಸ್ ಕ್ಯಾಪಿಟಲ್ ಅಕೌಂಟ್, ಅಂದರೆ ಚಂದ್ರು ಬಿಸ್ನೆಸ್ಸಿಗೆ ಕೊಡಬೇಕು. ಇಷ್ಟು ಎಕ್ಸೆಸ್ ಅಮೌಂಟ್ ಇದೆ 19,000. ಇದಕ್ಕೆ ನಾವೇನು ಅಂತೇಳಿ ಕರಿತೇವೆ, ಈ ಅಡ್ಜಸ್ಟ್ಮೆಂಟ್ಗಳಿಗೆ ನಾವು ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶಲ್ಲಿ ಮಾಡಿರುವಂಥ ಅಡ್ಜಸ್ಟ್ಮೆಂಟ್ಗಳನ್ನು ಕ್ಯಾಶಲ್ಲಿ ಮಾಡಿದ್ದೇವೆ. ಸೊ 22,000 ರೂಪಾಯಿ ಅಮಿತ್ನಲ್ಲಿ ಎಕ್ಸೆಸ್, ನೆಕ್ಸ್ಟ್ 19,000 ರೂಪಾಯಿ ಚಂದ್ರನಲ್ಲಿ ಎಕ್ಸೆಸ್. ಸೊ ಹಾಗಿದ್ದಾಗ ಇಲ್ಲಿ 22,000 ರೂಪಾಯಿ ಫರ್ಮ್ ಚಂದ್ರನಿಗೆ ಅಮಿತಿಗೆ ಕೊಡ್ತದೆ, 19,000 ರೂಪಾಯಿ ಚಂದ್ರು ಫರ್ಮಿಗೆ ಕೊಡಬೇಕು. ಇದು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕ್ಯಾಶಲ್ಲಿ ಮಾಡಿದಾಗ ಹೀಗೆ. ಸೊ ಬೆಟರ್ ನಾವೇನು ಮಾಡುವ, ನಾವು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂತೇಳಿ ಪ್ರಾಬ್ಲಮ್ನಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಬ್ಯಾಂಕ್ ಅಕೌಂಟ್ ಅಂತೇಳಿ ಇಲ್ಲಿ ರೆಡಿ ಮಾಡಿದ್ದೇವೆ. ಸೊ ಕ್ಯಾಶ್ ಎಟ್ ಬ್ಯಾಂಕ್ 14,000 ರೂಪಾಯಿ ಅಂತ ಹೇಳಿದ್ದಾರೆ. ಇಟ್ ಮೀನ್ಸ್ ಬ್ಯಾಂಕ್ ನಾವಿಲ್ಲಿ ಅದನ್ನು ಪೋಸ್ಟ್ ತಗೊಳ್ಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬ್ಯಾಂಕಿನಲ್ಲಿ 14,000 ರೂಪಾಯಿ ದುಡ್ಡು ಇದೆ, ಆಲ್ರೆಡಿ ಬ್ಯಾಂಕಿನಲ್ಲಿ 14,000 ರೂಪಾಯಿ ದುಡ್ಡು ಇದೆ. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಬೇಕು, ನಾವು ಪ್ರಿಪೇರ್ ಮಾಡಿದಂಥ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಗಮನಿಸಬೇಕು. ಅಲ್ಲಿ ಎರಡು ಕಡೆ ನಾವೇನು ಮಾಡಿದ್ದೇವೆ, ಬ್ಯಾಂಕ್ ಅಕೌಂಟ್ ಅಂತೇಳಿ ಬರ್ತಿದೆ, ಒಂದ್ಸಲ ಡೆಬಿಟ್ ಸೈಡ್ನಲ್ಲಿ, ಇನ್ನೊಮ್ಮೆ ಕ್ರೆಡಿಟ್ ಸೈಡ್ನಲ್ಲಿ ಅಂತ ಹೇಳಿದರೆ, ಅಮಿತ್ನ ಕ್ಯಾಪಿಟಲ್ ಅಕೌಂಟ್ನಲ್ಲಿ 22,000 ರೂಪಾಯಿ ಟು ಬ್ಯಾಂಕ್ ಅಂತೇಳಿ ಬರ್ತಿದ್ದೇವೆ ಡೆಬಿಟ್ ಸೈಡ್ನಲ್ಲಿ. ಇಟ್ ಮೀನ್ಸ್ ಎಂಟ್ರಿ ಹೇಗೆ, ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್ ಎಟ್ಟಾರು ಟು ಬ್ಯಾಂಕ್ ಅಕೌಂಟ್, ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್ ಎಟ್ಟಾರು ಟು ಬ್ಯಾಂಕ್ ಅಂತೇಳಿ ಟು ಬ್ಯಾಂಕ್ ಅಂತ ಬರೀಲಿಕ್ಕೆ ಆಗುದಿಲ್ಲ. ಆದ್ರಿಂದ ಬೈ ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕಿನಿಂದ 22,000 ರೂಪಾಯಿ ನಾವು ಅಮಿತಿಗೆ ಕೊಡಬೇಕು. ಫರ್ಮ್ 22,000 ರೂಪಾಯಿ ಅಮಿತಿಗೆ ಕೊಡಬೇಕು. ಯಾಕೆಂತ ನಾವು ಹಾಕಿದಂಥ ಬಂಡವಾಳ ಎಕ್ಸೆಸ್ ಇದೆ, ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್. ಆದ್ದರಿಂದ 22,000 ರೂಪಾಯಿ ಅಮಿತಿಗೆ ನಾವು ಕೊಡಬೇಕು ಫರ್ಮು. ಅದಾದ ನಂತರ ನೆಕ್ಸ್ಟ್ ಕ್ರೆಡಿಟ್ ಸೈಡ್ನಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದರೆ, ಬ್ಯಾಂಕ್ ಅಕೌಂಟ್ ಎಟ್ಟಾರು ಟು ಚಂದ್ರೂಸ್ ಕ್ಯಾಪಿಟಲ್ ಅಕೌಂಟ್ 19,000 ಅಂತೇಳಿ ಹೇಳಿದ್ದಾರೆ. ಬ್ಯಾಂಕ್ ಅಕೌಂಟ್ ಎಟ್ಟಾರು ಟು ಚಂದ್ರೂಸ್ ಕ್ಯಾಪಿಟಲ್ ಅಕೌಂಟ್ 19,000 ರೂಪಾಯಿ. ಹಾಗಿದಾಗ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಎಟ್ಟಾರು ಟು ಚಂದ್ರು ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಎಟ್ಟಾರು ಟು ಚಂದ್ರು ಕ್ಯಾಪಿಟಲ್ ಅಕೌಂಟ್. ಹಾಗಿದಾಗ 19,000 ರೂಪಾಯಿ, 19,000 ರೂಪಾಯಿ ಚಂದ್ರುವಿನ ಮುಖಾಂತರ ಬ್ಯಾಂಕಿಗೆ ದುಡ್ಡು ಬರ್ತದೆ. ಅಂದರೆ ಅವನು ಹಾಕಿದಂಥ ಬಂಡವಾಳ ಕಡಿಮೆ ಉಂಟು, 19,000 ರೂಪಾಯಿ ಚಂದ್ರು ಬ್ಯಾಂಕಿಗೆ ಕೊಡ್ತಾನೆ. ಸೊ ಹಾಗಿದ್ದಾಗ ಟೋಟಲ್ ಮಾಡುವ ಡೆಬಿಟ್ ಸೈಡ್ನಲ್ಲಿ ಜಾಸ್ತಿ ಇದೆ. ಇಟ್ ಮೀನ್ಸ್ 33,000 ರೂಪಾಯಿ, 33,000 ರೂಪಾಯಿ. ಇಟ್ ಮೀನ್ಸ್ ಬ್ಯಾಂಕಿನಲ್ಲಿ 14,000 ಪ್ಲಸ್ 19,000 ಟೋಟಲ್ 33,000 ಆಗಿದೆ. 33,000ದಿಂದ 22,000 ರೂಪಾಯಿ ನಾವು ಅಮಿತಿಗೆ ಕೊಡಬೇಕು. 23,000 ರೂಪಾಯಿ ಅಮಿತಿಗೆ ಕೊಡಬೇಕು. 11,000 ರೂಪಾಯಿ ಬ್ಯಾಲೆನ್ಸ್ ಉಳಿಯಿತು. ಬ್ಯಾಂಕಿನಲ್ಲಿ ಇನ್ನೂ 11,000 ರೂಪಾಯಿ ಕ್ಯಾಶ್ ಉಂಟು ಅಂತ ಹೇಳಿದರೆ 14,000 ರೂಪಾಯಿ ಓಲ್ಡ್ ಇದ್ದದ್ದು, 19,000 ರೂಪಾಯಿ ಚಂದ್ರು ತಂದು ಕೊಟ್ಟದ್ದು, ಆಮೇಲೆ ಅಮಿತಿಗೆ 22,000 ಕೊಟ್ಟರು, ನಮ್ಮ ಹತ್ರ 11,000 ರೂಪಾಯಿ ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೇವೆ. ಅದು ಕ್ಯಾರಿ ಡೌನ್ ಟು ದ ಬ್ಯಾಲೆನ್ಸ್ ಶೀಟ್. ನಾವು ಮುಂದೆ ಪ್ರಿಪೇರ್ ಮಾಡುವಂಥ ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಈ 11,000 ರೂಪಾಯಿ ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಕ್ಯಾಶ್ ಆಗಿ ನಾವು ಕ್ಯಾಶ್ ಎಟ್ ಬ್ಯಾಂಕ್ ಅಂತೇಳಿ 11,000 ರೂಪಾಯಿನ ಬರಿತೇವೆ. ಯಾಕೆ ಅಂತ ಕೇಳಿದರೆ 14,000 ರೂಪಾಯಿ ಕ್ಯಾಶ್ ಬ್ಯಾಂಕಲ್ಲಿ ಇದ್ದದ್ದು, ಆಮೇಲೆ 19,000 ರೂಪಾಯಿ ಚಂದ್ರನ ಕ್ಯಾಪಿಟಲ್ ಅಕೌಂಟಿಂದ ಬಂದದ್ದು, ಚಂದ್ರು ಕೊಟ್ಟದ್ದು, 22,000 ರೂಪಾಯಿ ಅಮಿತಿಗೆ ನಾವು ಕೊಟ್ಟದ್ದು, ಫರ್ಮ್ ಕೊಟ್ಟದ್ದು. ಆ ಕಾರಣಕ್ಕೆ 11,000 ರೂಪಾಯಿ ನಮ್ಮ ಹತ್ರ ದುಡ್ಡು ಇನ್ನೂ ಇದೆ. ಓಕೆ, ನಾವು ಮುಂದೆ ಹೊಸ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು ಅಂತ ಹೇಳಿದರೆ ಬುಕ್ಸ್ ಆಫ್ ಅಮಿತ್ ಆ್ಯಂಡ್ ಚಂದ್ರು. ಈ ಬ್ಯಾಲೆನ್ಸ್ ಶೀಟ್ ಹೇಗೆ ಅಂತ ಕೇಳಿದರೆ ಅಮಿತ್ ಆ್ಯಂಡ್ ಚಂದ್ರು. ಯಾಕೆಂತ ಕೇಳಿದರೆ ಇಲ್ಲಿ ಭೀಮಾ ಅಂತ ಹೇಳುವಂಥ ಪಾರ್ಟ್ನರ್ ಬಿಟ್ಟು ಹೋಗಿ ಆಯಿತು. ಸೊ ಹಾಗಾಗಿ ದಿಸ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಅಮಿತ್ ಆ್ಯಂಡ್ ಚಂದ್ರು. ಹೇಗೆ ಪ್ರಿಪೇರ್ ಮಾಡೋದು, ಫಸ್ಟ್ ಆಫ್ ಆಲ್ ಪ್ರಾಬ್ಲಮನ್ನು ನೋಡ್ತಾ ಹೋಗಬೇಕು. ಪ್ರಾಬ್ಲಮ್ನಲ್ಲಿ ಯಾವ ರೀತಿ ಇದೆ, ಕೊಟ್ಟಿರುವಂಥ ಪ್ರಾಬ್ಲಮ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೇ ರೀತಿ ನಾವು ಅದನ್ನು ಪೋಸ್ಟ್ ಮಾಡ್ತಾ ಹೋಗುವ. ಫಸ್ಟಿಗೆ ಬಿಲ್ಡಿಂಗಲ್ಲಿ ಅಸೆಟ್ಟಲ್ಲಿ ಏನು ಹೇಳಿದ್ದಾರೆ, ಬಿಲ್ಡಿಂಗ್ಸ್ ಅಂತೇಳಿ ಹೇಳಿದ್ದಾರೆ. ಬಿಲ್ಡಿಂಗ್ಸ್ ಇನ್ನರ್ ಕಾಲಮಲ್ಲಿ ಬರೀತಾನೆ 1 lakh. ಯಾಕೆ ಇನ್ನರ್ ಕಾಲಮ್ ಅಂತ ಹೇಳಿದರೆ ಅಲ್ಲಿ
ಬಿಲ್ಡಿಂಗಿಗೆ ಅಪ್ರಿಸಿಯೇಷನ್ ಆಗಿದೆ. ಒಂದು ಸಲ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ 1, ಬಿಲ್ಡಿಂಗ್ ಇಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ 20%. ಸೊ ಪ್ಲಸ್ ಅಪ್ರಿಸಿಯೇಷನ್ 20,000. ಸೊ ಹಾಗಾಗಿ ಆ ಅಪ್ರಿಸಿಯೇಷನ್ ನಾವು ಏನು ಮಾಡ್ತೇವೆ, ಆ್ಯಡ್ ಮಾಡ್ತೇವೆ. ಆ್ಯಡ್ ಮಾಡಿದಾಗ 1,20,000 ಇಸ್ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್. ಬಿಲ್ಡಿಂಗಿನ ವ್ಯಾಲ್ಯೂ 1,20,000. ನೆಕ್ಸ್ಟ್ ಮೆಷಿನರಿ 50,000, 50,000 ರೂಪಾಯಿ. ಇನ್ನರ್ ಕಾಲಮಲ್ಲಿ ಬರೆದಿದ್ದೇನೆ ಯಾಕೆಂದರೆ ಅಡ್ಜಸ್ಟ್ಮೆಂಟ್ ನಂಬರ್ 3 ಏನು ಹೇಳ್ತಾ ಇದೆ, ಮೆಷಿನರಿ ಇಸ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20%. ಮೆಷಿನರಿ 20% ಡಿಪ್ರಿಸಿಯೇಟ್ ಆಗಿದೆ. ಹಾಗಾಗಿ ಲೆಸ್ ಡಿಪ್ರಿಸಿಯೇಷನ್ 20% ಅಂತಲೇ ಹೇಳ್ತಾ ಇದ್ದಾರೆ. 20% ಅಂತ ನಾವು ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದೇವೆ. ಸೊ 10,000 ಇಸ್ ದ ಡಿಪ್ರಿಸಿಯೇಷನ್ ವ್ಯಾಲ್ಯೂ. ಸೊ 50,000 ಇಸ್ ದ ವ್ಯಾಲ್ಯೂ ಆಫ್ ಮೆಷಿನರಿ, 10,000 ಇಸ್ ದ ಡಿಪ್ರಿಸಿಯೇಷನ್. 10,000 ರೂಪಾಯಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದಾಗ 40,000 ರೂಪಾಯಿ ನಮ್ಮ ಮೆಷಿನರಿಯ ವ್ಯಾಲ್ಯೂ. ಈಗ ಫರ್ಮಿನಲ್ಲಿ ಈಗಿರುವಂಥ ಮೆಷಿನರಿ ವ್ಯಾಲ್ಯೂ 40,000. ಓಕೆ, ಅದಾದ ನಂತರ ಇರುವಂಥದ್ದು ಸ್ಟಾಕ್ ಯಾವುದೇ ಅಡ್ಜಸ್ಟ್ಮೆಂಟ್ಗಳು ಇಲ್ಲ. ಸೊ ಹಾಗಾಗಿ 18,000 ಅಂತೇಳಿ ನಾವು ಡೈರೆಕ್ಟಾಗಿ ಬರಿತೇವೆ. ಅದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಡೆಟಾರ್ಸ್ ಎಷ್ಟಿದೆ, ಇನ್ನರ್ ಕಾಲಮಲ್ಲಿ 20,000. ಅಡ್ಜಸ್ಟ್ಮೆಂಟ್ ನಂಬರ್ 2, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಇನ್ಕ್ರೀಸ್ಡ್ ಟು 15% ಆನ್ ಡೆಟಾರ್ಸ್. 15% ಇನ್ಕ್ರೀಸ್ಡ್ ಟು ಡೆಟಾರ್ಸ್ ಅಂತೇಳಿ ಹೇಳಿದ್ದಾರೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್. ಸೊ ಹಾಗಿದ್ದಾಗ ಅದನ್ನು ನಾವೇನು ಮಾಡಬೇಕು, ಈಗ ಇಲ್ಲಿ ಬರಿಬೇಕು. ನಾವು ಆಲ್ರೆಡಿ ಎಷ್ಟು ಬರೆದಿದ್ದೇವೆ, 15% ಅಂತ ಹೇಳಿದ್ರೆ 3,000ದಷ್ಟು ಜಾಸ್ತಿ ಆಗಿದೆ ಅಂತೇಳಿ ಅರ್ಥ. ಸೊ ಹಾಗಾಗಿ ಅದನ್ನು ನಾವು ಮೈನಸ್ ಮಾಡ್ತೇವೆ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 3,000. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ 3,000 ರೂಪಾಯಿಯನ್ನು ಅಡ್ಜಸ್ಟ್ಮೆಂಟ್ನಲ್ಲಿರುವಂಥ ವ್ಯಾಲ್ಯೂ 15%, 20,000ಗೆ 15% ಮಾಡಿದಾಗ 3,000 ರೂಪಾಯಿ. ಆ 3,000 ರೂಪಾಯಿಯನ್ನು ಮೈನಸ್ ಮಾಡಿದಾಗ 17,000 ಬಂತು ನಮಗೆ. 17,000 ರೂಪಾಯಿ ನಮಗೆ ಟೋಟಲ್ ಆಗಿ ಡೆಟಾರ್ಸ್ ಈಗ ಉಳಿಯಿತು. 20,000 ರೂಪಾಯಿ ಇತ್ತು, ಅದರಲ್ಲಿ ಪ್ರೊವಿಷನ್ 3,000 ರೂಪಾಯಿ ಆಗಿದೆ. ಇನ್ಕ್ರೀಸ್ಡ್ ಟು, ಕಳೆದ ಬ್ಯಾಲೆನ್ಸ್ ಶೀಟಲ್ಲಿ 1,000 ಇತ್ತು, ಈಗ 3,000ದಷ್ಟು ಆಗಿದೆ. 3,000ಕ್ಕೆ ಹೋಗಿದೆ ಅಂತೇಳಿ ಇನ್ನು 2,000 ರೂಪಾಯಿ ನಮಗೆ ಎಕ್ಸೆಸ್. ಟೋಟಲ್ ಆಗಿ ಕಳೆದದ್ದು 1,000, ಈ ವರ್ಷದ್ದು 2,000. ಟೋಟಲ್ ಆಗಿ 3,000 ರೂಪಾಯಿಯಷ್ಟು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಸೊ ಹಾಗಾಗಿ 3,000 ರೂಪಾಯಿ ನಾವು ಮೈನಸ್ ಮಾಡಬೇಕು. 17,000 ಡೆಟಾರ್ಸಿನ ವ್ಯಾಲ್ಯೂ. ಎಟ್ ಲಾಸ್ಟ್ ಕ್ಯಾಶ್ ಎಟ್ ಬ್ಯಾಂಕ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇವೆ. ಕ್ಯಾಶ್ ಎಟ್ ಬ್ಯಾಂಕ್ 11,000 ರೂಪಾಯಿ. 14,000 ರೂಪಾಯಿ ಕೊಟ್ಟಿರುವಂಥ ಪ್ರಾಬ್ಲಮ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ಹೇಳಿದ್ದಾರೆ 14,000. 19,000 ರೂಪಾಯಿ ಚಂದ್ರು ನಮಗೆ ಕೊಟ್ಟಿದ್ದಾನೆ. ಇನ್ನು 22,000 ರೂಪಾಯಿ ನಾವು ಅಮಿತ್ಗೆ ಕೊಟ್ಟಿದ್ದೇವೆ. 14,000 ರೂಪಾಯಿ ಬ್ಯಾಂಕಿನಲ್ಲಿ ಮೊದಲಾಗಿದ್ದ ದುಡ್ಡು ಪ್ಲಸ್ 19,000 ರೂಪಾಯಿ ಚಂದ್ರು ನಮಗೆ ಕೊಟ್ಟದ್ದು ಫರ್ಮಿಗೆ. ಆಮೇಲೆ ಮೈನಸ್ 22,000 ರೂಪಾಯಿ, ಮೈನಸ್ 22,000 ನಾವು ಅಮಿತಿಗೆ ಕೊಟ್ಟದ್ದು. ಆಗಿದ್ದಾಗ ಎಷ್ಟು ಬಂತು, ನಾವು ಅಮಿತಿಗೆ ಅಷ್ಟು ಕೊಟ್ಟಾಗ 11,000 ರೂಪಾಯಿ ಕ್ಯಾಶ್ ಎಟ್ ಬ್ಯಾಂಕಿನಲ್ಲಿ ಇನ್ನು 11,000 ರೂಪಾಯಿ ನಮ್ಮ ಜೊತೆಗೆ ಇದೆ. ಓಕೆ, ಇದು ಅಸೆಟ್ ಸೈಡ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಲಯಬಿಲಿಟಿ ಸೈಡ್ನಲ್ಲಿ ಕ್ರೆಡಿಟಾರ್ಸ್ ಯಾವುದೇ ಅಡ್ಜಸ್ಟ್ಮೆಂಟುಗಳಿಲ್ಲ. ಹಾಗಾಗಿ 21,000 ಡೈರೆಕ್ಟಾಗಿ ಬರಿತೇವೆ. 21,000. ನೆಕ್ಸ್ಟ್ ಭೀಮನ ಲೋನ್, ಭೀಮಾಸ್ ಲೋನ್ ಅಕೌಂಟ್. ಭೀಮನ ಲೋನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿಟ್ಟಿದ್ದೇವೆ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ 65,000 ರೂಪಾಯಿ, 65,000 ಇಸ್ ಅ ಭೀಮಾಸ್ ಲೋನ್. ನೆಕ್ಸ್ಟ್ ಅದಾದ ನಂತರ 2 ಜನ ಉಳಿದಿರುವಂಥ ಪಾರ್ಟ್ನರ್ಗಳ ಕ್ಯಾಪಿಟಲ್. ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್ 60,000 ರೂಪಾಯಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರೆದಿಟ್ಟಿದ್ದೇವೆ ನಾವು ಅಲ್ವಾ. ಸೊ ಹಾಗಾಗಿ ಅಮಿತ್ನ ಕ್ಯಾಪಿಟಲ್ ಎಷ್ಟು, 60,000 ರೂಪಾಯಿ. ಚಂದ್ರೂಸ್ ಕ್ಯಾಪಿಟಲ್ ಅಕೌಂಟ್ 60,000 ರೂಪಾಯಿ. ಸೊ ಹಾಗಿದ್ದಾಗ ಅಮಿತ್ಸ್ ಕ್ಯಾಪಿಟಲ್ ಅಕೌಂಟ್ 60,000, ಚಂದ್ರೂಸ್ ಕ್ಯಾಪಿಟಲ್ 60,000, ಭೀಮನ ಲೋನ್ 65,000 ರೂಪಾಯಿ ನಾವು ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೇವೆ.
ಸೊ ಇನ್ನೇನು ಮಾಡಬೇಕು, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡಿ, ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡಿ. ಆವಾಗ ನಮಗೆ 2,06,000 ಬರ್ತದೆ. 2,06,000 ಬೋತ್ ದ ಸೈಡ್ ಟೋಟಲ್, ಎರಡೂ ಸೈಡಿನ ಟೋಟಲ್ 2,06,000 ರೂಪಾಯಿ. These are the assets and liabilities. This is a new balance sheet of new firm. ಹೊಸ ಫರ್ಮಿನ ಹೊಸ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಭೀಮನ ಲೋನಿಗೆ ನಾವು ಟ್ರಾನ್ಸ್ಫರ್ ಮಾಡಿಟ್ಟಿದ್ದೇವೆ ಬಿಕಾಸ್ ದೇರ್ ಇಸ್ ಆಬ್ಸೆನ್ಸ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಭೀಮಾಸ್ ಕ್ಯಾಪಿಟಲ್. ಭೀಮನ ಕ್ಯಾಪಿಟಲ್ನ ಬಗ್ಗೆ ಅಥವಾ ಭೀಮನ ಬಗ್ಗೆ ಇಲ್ಲಿ ಏನು ಮಾಡಬೇಕು, ಅವನ ಸೆಟ್ಲ್ಮೆಂಟನ್ನು ಹೇಗೆ ಮಾಡಬೇಕು ಅಂತೇಳಿ ಹೇಳಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೇವೆ, ಭೀಮನ ಲೋನ್ ಅಕೌಂಟಿಗೆ 65,000 ರೂಪಾಯಿನ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೇವೆ. ದಿಸ್ ಈಸ್ ಅಬೌಟ್ ದ ಅಮಿತ್, ಭೀಮಾ ಆ್ಯಂಡ್ ಚಂದ್ರೂಸ್ ಪ್ರಾಬ್ಲಮ್ ರಿಗಾರ್ಡಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿದ್ದಂಥ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಹೋಮ್ವರ್ಕ್ ಪ್ರಾಬ್ಲಮ್, ದಟ್ ಈಸ್, ನಾನು ಓದ್ತೇನೆ, ನೀವು ಅದನ್ನು ಜಸ್ಟ್ ಗಮನಿಸಿದರೆ ಸಾಕು ಅಡ್ಜಸ್ಟ್ಮೆಂಟ್ಗಳನ್ನು. ಫಾಲೋವಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಜೈನ್, ಗುಪ್ತಾ ಆ್ಯಂಡ್ ಮಲ್ಲಿಕ್ ಆಸ್ ಆನ್ March 31, 2018. ದರ್ ಆರ್ ಡಿಫರೆಂಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಗಿವನ್. ಬೇರೆ ಬೇರೆ ಅಸೆಟ್ಗಳು ಮತ್ತು ಲಯಬಿಲಿಟಿಗಳನ್ನು ಹೇಳಿದ್ದಾರೆ. ಅಕೌಂಟ್ಸ್ ಪೇಯಬಲ್, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತೇಳಿ ಲಯಬಿಲಿಟಿಯಲ್ಲಿ ಒಂದು ಸ್ಪೆಷಲ್ ಐಟಮ್ ಹೇಳಿದ್ದಾರೆ ಅವರು. ಅಕ್ಯುಮುಲೇಟೆಡ್ ಸ್ಪೆಷಲ್ ಐಟಮ್ ಅಲ್ಲ, ಮಾಮೂಲಿ ಐಟಮೇ, ಆದರೆ ಜನರಲ್ ರಿಸರ್ವ್ ಯಾವಾಗಲೂ ಕೇಳ್ತಾರೆ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತೇಳಿ ಹೇಳಿದ್ದಾರೆ. ನಾವು ಅದನ್ನು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಹಂಚಬೇಕು. ಆ್ಯಸ್ ಇಟ್ ಈಸ್ ಜನರಲ್ ರಿಸರ್ವನ್ನು ಹಂಚಿದಾಗಿ ಇದನ್ನು ಹಂಚುತ್ತೇವೆ. ಓಕೆ, ದಿ ಪಾರ್ಟ್ನರ್ಸ್ ಹ್ಯಾವ್ ಬೀನ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3:2. ಅಲ್ಲಿ ಹೇಳಿದ್ದಾರೆ ಪಾರ್ಟ್ನರ್ಸ್ ಹ್ಯಾವ್ ಬೀನ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3:2. ದಟ್ ಈಸ್ ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 3 ಪಾರ್ಟ್ನರ್ಸ್. 3 ಜನ ಪಾರ್ಟ್ನರ್ಗಳ ಓಲ್ಡ್ ರೇಷಿಯೋವನ್ನು ಹೇಳಿದ್ದಾರೆ. ಮಲ್ಲಿಕ್ ಈಸ್ ಡಿಸೈಡ್ ಟು ರಿಟೈರಿಂಗ್ ಫ್ರಮ್ ದ ಬಿಸ್ನೆಸ್. ಮಲ್ಲಿಕ್ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಆಗ್ತಾನೆ. 3ನೇ ಪಾರ್ಟ್ನರ್ ಅವನು. ಮಲ್ಲಿಕ್ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಆಗ್ತಾನೆ. ಯಾವಾಗ? 1 April 2018. His share in the business is to be calculated as per the following terms of revaluation of assets and liabilities. Stock rupees 20,000. ಟೋಟಲ್ ಆಗಿ ಪ್ರಾಬ್ಲಮ್ನಲ್ಲಿ 18,100 ರೂಪಾಯಿ ಇದೆ ಕಳೆದ ಬ್ಯಾಲೆನ್ಸ್ ಶೀಟ್ನಲ್ಲಿ. ಈಗ 20,000 ಆಗಿದೆ. 18,100 ಇದ್ದದ್ದು 20,000 ಆಗಿದೆ ಅಂತ ಹೇಳಿದರೆ ಅಪ್ರಿಸಿಯೇಟ್ ಆಗಿದೆ. ನೆಕ್ಸ್ಟ್ ಆಫೀಸ್ ಫರ್ನಿಚರ್ 14,250. ಪ್ರಾಬ್ಲಮ್ನಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಆಫೀಸ್ ಫರ್ನಿಚರ್ 18,250 ಇದೆ. ಇಲ್ಲಿ 14,250 ಆಗಿದೆ ಅಂತ ಹೇಳಿದರೆ ಡಿಪ್ರಿಸಿಯೇಟ್ ಆಗಿದೆ. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 23,530. ಪ್ಲಾಂಟ್ ಆ್ಯಂಡ್ ಮಿಷಿನರಿ ಬ್ಯಾಲೆನ್ಸ್ ಶೀಟ್ನಲ್ಲಿ 20,230 ಇದೆ. ಬ್ಯಾಲೆನ್ಸ್ ಶೀಟ್ನಲ್ಲಿ 20,230, ಅಡ್ಜಸ್ಟ್ಮೆಂಟಿನಲ್ಲಿ 23,530. ಇಟ್ ಮೀನ್ಸ್ ಅಪ್ರಿಸಿಯೇಟ್ ಆಗಿದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ rupees 20,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ rupees 20,000. ಬ್ಯಾಲೆನ್ಸ್ ಶೀಟ್ನಲ್ಲಿ 26,000 ಇದೆ, ಅಡ್ಜಸ್ಟ್ಮೆಂಟ್ನಲ್ಲಿ 20,000 ಇದೆ. ಇಟ್ ಮೀನ್ಸ್ 6,000 ರೂಪಾಯಿಯಷ್ಟು ಡಿಪ್ರಿಸಿಯೇಟ್ ಆಗಿದೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ, ಪ್ರೊವಿಷನ್ ಆಫ್ rupees 1,700 ಟು ಬಿ ಕ್ರಿಯೇಟೆಡ್ ಫಾರ್ ಡೌಟ್ಫುಲ್ ಡೆಟ್. ಡೌಟ್ಫುಲ್ ಡೆಟ್ ಅಂತೇಳಿ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. 26,700, ದರ್ ಇಸ್ ನೋ ಪ್ರಾಬ್ಲಮ್, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. 26,700 ಡೆಟಾರ್ನ ಅಮೌಂಟ್ ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ 1,700 ರೂಪಾಯಿಯನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ನಲ್ಲಿ ಹಾಕಿದ್ರೆ ಆಯಿತು. ಆಮೇಲೆ ಗುಡ್ ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ rupees 9,000. ಫರ್ಮಿನ ಗುಡ್ ವಿಲ್ 9,000 ರೂಪಾಯಿ ಅಂತ ಹೇಳಿದ್ದಾರೆ. ಆಸ್ ಇಟ್ ಈಸ್ ಲಾಸ್ಟ್ ಸಿಂಪಲ್ ಪ್ರಾಬ್ಲಮಲ್ಲಿ ನಾನು ಸಾಲ್ವ್ ಮಾಡಿದ್ದೇನೆ. ಅದೇ ರೀತಿ 9,000 ರೂಪಾಯಿ ಗುಡ್ ವಿಲ್ನ ವ್ಯಾಲ್ಯೂವನ್ನು ಹೇಳ್ತಾ ಇದ್ದಾರೆ. ನಾವು ಅದನ್ನು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಅಡ್ಜಸ್ಟ್ ಮಾಡಿದರೆ ಆಯಿತು. ಆಮೇಲೆ ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಅಗ್ರಿ ಟು ಪೇ 16,500 ಆಸ್ ಕ್ಯಾಶ್ ಆನ್ ರಿಟೈರ್ಮೆಂಟ್ ಆಫ್ ಮಲ್ಲಿಕ್ ಕಾಂಟ್ರಿಬ್ಯೂಟೆಡ್ ಬೈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಇನ್ ದ ರೇಷಿಯೋ ಆಫ್ 3:2. 16,500 ರೂಪಾಯಿಯನ್ನು ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ಗೆ ನಾವು ಡೈರೆಕ್ಟಾಗಿ ಕೊಡ್ತೇವೆ. ಆದರೆ ಆ ಕ್ಯಾಶನ್ನು ಕೊಡುವಂಥದ್ದು 3:2 ರೇಷೋದಲ್ಲಿ ಯಾರು? ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದರೆ ಯಾರು? ಅವರಿಬ್ಬರು ಜೈನ್ ಆ್ಯಂಡ್ ಗುಪ್ತಾ. ಜೈನ್ ಮತ್ತು ಗುಪ್ತಾ ಅಂತ ಹೇಳುವಂಥ ಇಬ್ಬರು ಪಾರ್ಟ್ನರ್ಸ್, ಉಳಿದ ಪಾರ್ಟ್ನರ್ಸ್ ಇದ್ದಾರಲ್ಲ, ಅವರು 3:2 ರೇಷೋದಲ್ಲಿ 16,500 ಅವರ ಅಕೌಂಟಿಂದ ಅವ್ರು ಕೊಡ್ತಾರೆ. ಅಂದರೆ ಅವರ ಅಕೌಂಟ್ನಲ್ಲಿ ಅಷ್ಟು ಕ್ಯಾಶ್ ಅವರ ಅಕೌಂಟಿಗೆ ಬರಬೇಕಾದ್ರಲ್ಲಿ ಅಷ್ಟು ಕಡಿಮೆ ಆಯಿತು ಅಂತೇಳಿ ಅರ್ಥ. ಅವರ ಅಕೌಂಟಿಗೆ ನಾವು ಅದನ್ನು ಹಾಕ್ತೇವೆ. ನೆಕ್ಸ್ಟ್ ದಿ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಮಲ್ಲಿಕ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಲೋನ್. ಟೋಟಲ್ ಆಗಿ ಬರುವಂಥ ಮಲ್ಲಿಕ್ಕಿನ ಲೋನ್ ಏನಿದೆ, ಟೋಟಲ್ ಆಗಿ ಬರುವಂಥ ಮಲ್ಲಿಕ್ಕಿನ ಬ್ಯಾಲೆನ್ಸ್ ಏನಿದೆ, ಅದರಲ್ಲಿ 16,500 ರೂಪಾಯಿಯನ್ನು ಜೈನ್ ಮತ್ತು ಗುಪ್ತಾ 3:2 ರೇಷೋದಲ್ಲಿ ಕೊಡ್ತಾರೆ. ಉಳಿದ ಹಾಗೆ ಬರುವಂಥ ಬ್ಯಾಲೆನ್ಸ್ ಏನಿದೆ ಅದನ್ನು ಲೋನ್ ಅಕೌಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ರೀಕನ್ಸ್ಟಿಟ್ಯೂಟೆಡ್ ಫರ್ಮ್. ನಾವು ಈ ಎಲ್ಲ ಇನ್ಫಾರ್ಮೇಷನನ್ನು ಆಧರಿಸಿ
ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಈ ಪ್ರಾಬ್ಲಮ್ ನಾವು ಗಮನಿಸಬೇಕಾದದ್ದು ಕೇವಲ 16,500 ರೂಪಾಯಿ ಕ್ಯಾಶ್ ಮಲ್ಲಿಕಿಗೆ ಕೊಡ್ತಾರೆ. ಅದು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅವರ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಹಾಕಬೇಕು. ಅದನ್ನು 3:2 ರೇಷದಲ್ಲಿ ಕೊಡ್ತಾರೆ. ಇದು ಇಷ್ಟು ಮಾತ್ರ ಒಂದು ಸ್ಪೆಷಲ್ ಇರುವಂಥದ್ದು. ಇದು ಹೋಮ್ವರ್ಕ್ ಪ್ರಾಬ್ಲಮ್, ಇದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ಇಲ್ಲಿಗೆ ರಿಟೈರ್ಮೆಂಟ್ ಚಾಪ್ಟರ್ ನಲ್ಲಿ ಟೋಟಲ್ ಆಗಿ 4 ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದ್ದೇವೆ. 2 ಪ್ರಾಬ್ಲಮನ್ನು ನಾವು ವರ್ಕೌಟ್ ಮಾಡಿದ್ದೇವೆ, ಮತ್ತು 2 ಪ್ರಾಬ್ಲಮನ್ನು ಹೋಮ್ವರ್ಕ್ ಕೊಟ್ಟಿದ್ದೇವೆ. ಇಲ್ಲಿಗೆ ರಿಟೈರ್ಮೆಂಟ್ ಚಾಪ್ಟರ್ ನಾವು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.